ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಂಗಳೂರು ಅಂದ್ರೆ ಐಟಿ ಬಿಟಿ ಹಬ್, ಜಾಗತಿಕ ಮಟ್ಟದ ಉದ್ಯಾನ ನಗರಿ, ಸಿಲಿಕಾನ್ ಸಿಟಿ ಎನ್ನುವ ಭಾರಿ ದೊಡ್ಡ ಹೆಮ್ಮೆ ನಮಗಿದೆ. ಇಡೀ ದೇಶದ ನಾನಾ ಮೂಲೆಗಳಿಂದ ಜನರು ಬದುಕು ಕಟ್ಟಿಕೊಳ್ಳಲು ಈ ನಗರಕ್ಕೆ ಬರ್ತಾರೆ. ಆದ್ರೆ ಆಕಾಶದಲ್ಲಿ ಸ್ವಲ್ಪ ಕಪ್ಪಾದ ಮೋಡ ಕವಿದು ತುಂತುರು ಮಳೆ ಶುರುವಾದ್ರೆ ಸಾಕು, ಇದೇ ಸುಂದರ ಬೆಂಗಳೂರು ಅಕ್ಷರಶಃ ಒಂದು ನರಕವಾಗಿ ಬದಲಾಗುತ್ತೆ. ಮಳೆ ಬಂದ್ರೆ ಬೆಂಗಳೂರು ಬೆಚ್ಚಗಿರುತ್ತೆ ಎನ್ನುವ ಕಾಲವೊಂದಿತ್ತು. ಆದ್ರೆ ಇಂದು ಮಳೆ ಬಂದ್ರೆ ಬೆಂಗಳೂರಿನ ಜನ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ಬಂದೊದಗಿದೆ. ರಸ್ತೆಗಳು ನದಿಗಳಂತಾಗಿವೆ, ಅಂಡರ್ ಪಾಸ್ಗಳು ಮೃತ್ಯು ಕೂಪಗಳಾಗ್ತಾ ಇವೆ, ತೆರೆದ ಕಾಲುವೆಗಳು ಅಮಾಯಕರನ್ನ ಬಲಿ ಪಡಿತಾ ಇವೆ. ಅದರಲ್ಲೂ ಇಂದು ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಶಿವಾಜಿನಗರದಲ್ಲಿರುವಂತಹ ಸುಪ್ರಸಿದ್ಧ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ಆಡಳಿತ ವ್ಯವಸ್ಥೆಯ ಮಾನವನ್ನ ಮತ್ತೊಮ್ಮೆ ಹರಾಜಾಕಿದೆ. ಬೌರಿಂಗ್ ಆಸ್ಪತ್ರೆ ಅಂದ್ರೆ ಪ್ರತಿದಿನ ಸಾವಿರಾರು ಬಡ ರೋಗಿಗಳು ಚಿಕಿತ್ಸೆಗಾಗಿ ಬರುವಂತಹ ಒಂದು ಐತಿಹಾಸಿಕ ಸರ್ಕಾರಿ ಆಸ್ಪತ್ರೆ. ಆದ್ರೆ ಸತತವಾಗಿ ಸುರಿದ ಧಾರಾಕಾರ ಮಳೆಗೆ ಬೃಹತ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆಯೊಂದು ಏಕಾಏಕಿ ಕುಸಿದು ಬಿದ್ದಿದ್ದು 8 ಮಂದಿ ಬಲಿಯಾಗಿದ್ದು 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅಷ್ಟಕ್ಕೂ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ಟುವ ಬೆಂಗಳೂರಿನ ಜನತೆಗೆ ಬಿಬಿಎಂಪಿ ಕೊಡ್ತಾ ಇರುವ ಸೌಲಭ್ಯ ಎಂಥದ್ದು? ರಾಜಕಾಲುವೆಗಳ ಒತ್ತುವರಿ ತೆರವು ಕೇವಲ ಕಾಗದದ ಮೇಲೆ ಮಾತ್ರ ಉಳಿದಿದ್ಯಾ? ಕೋಟಿ ಕೋಟಿ ಸುರಿದು ಕಟ್ಟಿದಂತಹ ಅಂಡರ್ ಪಾಸ್ಗಳು ಮಳೆಗಾಲದಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಾಗ್ತಾ ಇರೋದು ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಬೆಂಗಳೂರು ಮಹಾಮಳೆಯ ಅವಾಂತರ ಮತ್ತು ಬಿಬಿಎಂಪಿಯ ಕಮಿಷನ್ ದಂಧೆ ಮತ್ತು ಆಡಳಿತ ನಿರ್ಲಕ್ಷ್ಯದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಕನ್ನಡಿಗನು ವಿಶೇಷವಾಗಿ ಬೆಂಗಳೂರಿಗರು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂಭವಿಸಿದ ಈ ದುರ್ಘಟನೆಗೆ ಹಾಗೂ ಬೆಂಗಳೂರು ಮೃತ್ಯು ಕೋಪವಾಗ್ತಾ ಇರೋದಕ್ಕೆ ಕಾರಣ ಸರ್ಕಾರದ ವೈಫಲ್ಯ ಮತ್ತು ಬಿಬಿಎಂಪಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಮಳೆ ಬಂದಾಗ ಬೆಂಗಳೂರಿನ ಮೂಲ ಸೌಕರ್ಯ ಎಷ್ಟು ಡೇಂಜರಸ್ ಆಗಿರುತ್ತೆ ಎನ್ನುವುದಕ್ಕೆ ವಿಧಾನಸೌಧ ಪಕ್ಕದಲ್ಲೇ ಇರುವ ಕೇರ್ ಸರ್ಕಲ್ ಅಂಡರ್ ಪಾಸ್ ಅತಿ ಮುಖ್ಯ ಉದಾಹರಣೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಅಲ್ಲಿ ಅಂಡರ್ ಪಾಸ್ ನಲ್ಲಿ ನೀರು ತುಂಬುತ್ತಾ ಇರುತ್ತೆ. ಆದ್ರೆ ಈ ಬಾರಿ ಬೆಂಗಳೂರಿಗೆ ಶಾಕ್ ಕೊಟ್ಟಿದ್ದು ಬೌರಿಂಗ್ ಆಸ್ಪತ್ರೆ. ಒಮ್ಮೆ ಈ ದೃಶ್ಯಗಳನ್ನು ನೋಡಿ. ಆಸ್ಪತ್ರೆಯೊಳಗೆ ನೂರಾರು ರೋಗಿಗಳು ಐಸಿಯು ಅಲ್ಲಿ ಜನರಲ್ ವಾರ್ಡ್ ಗಳಲ್ಲಿ ಆತಂಕದಿಂದ ಮಲಗಿದ್ದಾರೆ. ರಾತ್ರಿ ಹೊತ್ತು ಸುರಿತಾ ಇರುವಂತಹ ಭಾರಿ ಮಳೆಯ ನಡುವೆ ಇದ್ದಕ್ಕಿದ್ದಂತೆ ಡಮ್ ಅನ್ನುವಂತಹ ಭಾರಿ ಸ್ಫೋಟ ಶಬ್ದ ಕೇಳುತ್ತೆ. ಡಮ್ ಎನ್ನುವಂತಹ ಭಾರಿ ದೊಡ್ಡ ಸ್ಫೋಟದಂತಹ ಸದ್ದು ಕೇಳುತ್ತೆ. ಆಸ್ಪತ್ರೆಯಲ್ಲಿ ರೋಗಿಗಳು, ವೈದ್ಯರು ಮತ್ತು ನರ್ಸ್ಗಳು ಭೂಕಂಪವಾಯ್ತೇನೋ ಅಂತ ಪ್ರಾಣ ಭಯದಿಂದ ಬೆಚ್ಚಿ ಬೀಳುತ್ತಾರೆ. ಆದ್ರೆ ಅಲ್ಲಿ ನಡೆದಿದೆ ಬೇರೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಏಕಾಏಕಿ ಕುಸಿದು ಬಿದ್ದಿದ್ದು ಅಲ್ಲಿ ಓಡಾಡ್ತಾ ಇದ್ದ ಹಾಗೂ ವ್ಯಾಪಾರಿಗಳ ಮೇಲೆ ದಿಢೀರಂತ ದೊಡ್ಡ ಕಾಂಪೌಂಡ್ ಬಿದ್ದಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗಳು ಈಗಿನ ಕಾಲದಲ್ಲ, ಹಳೆಯ ಕಾಲದ ದೊಡ್ಡ ದೊಡ್ಡ ಕಲ್ಲುಗಳಿಂದ ಮಾಡಿದಂತಹ ಕಾಂಪೌಂಡ್. ಆದ್ರೆ ಇದೀಗ ಅದೇ ಕಾಂಪೌಂಡ್ ಭಾರಿ ಮಳೆಯಿಂದಾಗಿ ಕುಸಿದು ಬಿದ್ದಿದ್ದು 8ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದಿದೆ. 10ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಮೃತ ಸಂಬಂಧಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗಾಗಲೇ ಹೇಳಿದಂತೆ ಬೌರಿಂಗ್ ಆಸ್ಪತ್ರೆಯು ಬ್ರಿಟಿಷ್ ಕಾಲದಲ್ಲಿ ಕಟ್ಟಲಾದ ನೂರಾರು ವರ್ಷಗಳ ಇತಿಹಾಸವಿರುವಂತಹ ಪಾರಂಪರಿಕ ಕಟ್ಟಡ. ಇಂತಹ ಕಟ್ಟಡಗಳ ನಿರ್ವಹಣೆ ಸರ್ಕಾರ ಪ್ರತಿ ವರ್ಷ ಕೋಟಿ ಕೋಟಿ ರೂಪಾಯಿ ಫಂಡ್ ರಿಲೀಸ್ ಮಾಡ್ತಾ ಇರುತ್ತೆ. ಆದ್ರೆ ಆ ದುಡ್ಡು ಏನಾಗ್ತಾ ಇದೆ? ಇಲ್ಲಿ ಅಸಲಿ ನಾಟಕ ಶುರುವಾಗೋದೇ ಅಧಿಕಾರಿಗಳ ಬ್ಲೈಂಡ್ ಗೇಮ್ ನಿಂದ. ಗೋಡೆ ಬಿದ್ದ ತಕ್ಷಣ ಬಿಬಿಎಂಪಿ ಅಧಿಕಾರಿಗಳು ಕೇಳಿದ್ರೆ ಅದು ನಮ್ಮ ಜವಾಬ್ದಾರಿಯಲ್ಲ, ಅದು ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ್ದು ಅಂತಾರೆ. ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ಮಳೆಯಿಂದ ಪಕ್ಕದ ರಸ್ತೆಯಲ್ಲಿ ನೀರು ನಿಂತು ಈ ಗೋಡೆ ವೀಕ್ ಆಗಿತ್ತು, ಅದಕ್ಕೆ ಬಿಬಿಎಂಪಿ ರಸ್ತೆ ಚರಂಡಿ ಸರಿ ಮಾಡಿಲ್ಲ ಅಂತ ಗೂಬೆಯನ್ನು ಕೂರಿಸ್ತಾನೆ ಇರ್ತಾರೆ. ಈ ಇಲಾಖೆಗಳ ನಡುವಿನ ಕಿತ್ತಾಟದಲ್ಲಿ ಬಲಿಯಾಗ್ತಾ ಇರೋದು ಮಾತ್ರ ಮುಗ್ಧ ಜನಸಾಮಾನ್ಯರು. ಮಳೆಗಾಲ ಶುರುವಾಗುವ ಮುನ್ನವೇ ನಗರಗಳಲ್ಲಿರುವಂತಹ ಹಳೆಯ ಶಿಥಿಲಗೊಂಡಿರುವಂತಹ ಬಿಲ್ಡಿಂಗ್ ಗಳ, ಸರ್ಕಾರಿ ಆಸ್ಪತ್ರೆಗಳ ಕಟ್ಟಡಗಳ ಸದೃಢ ಪರಿಶೀಲನೆ ಮಾಡಬೇಕಾಗಿದ್ದು ಇವರ ಕರ್ತವ್ಯ. ಆದ್ರೆ ಎಲ್ಲಿಯವರೆಗೂ ಗೋಡೆ ಬಿದ್ದು ಜನಸಾಮಾನ್ಯರು ಸಾಯ್ತಾ ಇದ್ದಾರೋ ಅಲ್ಲಿಯವರೆಗೂ ಈ ಅಧಿಕಾರಿಗಳು ಎಸಿ ರೂಮ್ ನಲ್ಲಿ ಕುಳಿತು ನಿದ್ದೆ ಮಾಡ್ತಾ ಇರ್ತಾರೆ. ಇನ್ನು ವೀಕ್ಷಕರೇ, ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಬಿದ್ದು ಮೃತಪಟ್ಟವರು 7 ಮಂದಿ ಅಂತ ಹೇಳಲಾಗ್ತಾ ಇದೆ. ಈ ಮೃತರಲ್ಲಿ 2 ಪುರುಷರು ಹಾಗೂ 5 ಮಹಿಳೆಯರಿದ್ದು ಅದರಲ್ಲಿ 2 ಪುಟ್ಟ ಮಕ್ಕಳು ಕೂಡ ಸೇರಿದ್ದಾರೆ. ಸಂಜೆ ಸರಿಯಾಗಿ 6 ಗಂಟೆಗೆ ಸುರಿದಂತಹ ವರುಣನ ಅಬ್ಬರ ಜೋರಾದಾಗ ರಸ್ತೆ ಪಕ್ಕದಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಹಾಗೂ ಗ್ರಾಹಕರು ಮಳೆಯಿಂದ ಬಚಾವಾಗಲು ಆಸ್ಪತ್ರೆಯ ತಡೆಗೋಡೆ ಹಾಕಿದಂತಹ ಟಾರ್ಪಲ್ ಅಡಿಯಲ್ಲಿ ನಿಂತಿದ್ರು. ದುರಾದೃಷ್ಟವಶಾತ್ ಅದೇ ವೇಳೆ ಶೀತಲಗೊಂಡಿದ್ದಂತಹ ಗೋಡೆ ಕುಸಿದು ಬಿದ್ದು ಈ ದುರಂತ ಸಂಭವಿಸಿದೆ. ಇನ್ನು ಮೃತ ದುರ್ದೈವಿಗಳ ಹೆಸರನ್ನ ಕೇಳೋದಾದ್ರೆ ಈ ಭೀಕರ ಘಟನೆಯಲ್ಲಿ ಮೃತಪಟ್ಟ 7 ಜನರ ಗುರುತು ಪತ್ತೆಯಾಗಿದ್ದು ಆಸ್ಪತ್ರೆಯ ದಾಖಲೆಗಳ ಮೂಲಕ ಮೃತರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಇದರ ವಿವರಗಳನ್ನು ನೋಡುವುದಾದ್ರೆ 4 ವರ್ಷದ ತಬಿನ್ ತಾಜ್, 4 ವರ್ಷದ ಮುಬಿನ್ ತಾಜ್, 51 ವರ್ಷದ ಮಾಯಾ, 20 ವರ್ಷದ ಸಾಜಿದ್, 35 ವರ್ಷದ ಅಜಗರ್, 51 ವರ್ಷದ ಪ್ರೀತಿ ಮತ್ತು 47 ವರ್ಷದ ಸಿಜೆ. ಗೋಡೆಗೆ ಹೊಂದಿಕೊಂಡಿದ್ದಂತಹ ದೊಡ್ಡದಾದ ಟಾರ್ಪಲ್ ಹಾಕಿ ವ್ಯಾಪಾರಸ್ಥರು ಜೀವನವನ್ನ ನಡೆಸ್ತಾ ಇದ್ರು. ಮಳೆ ಜೋರಾದಾಗ ಫುಟ್ಪಾತ್ ಮೇಲಿದ್ದಂತಹ ವ್ಯಾಪಾರಸ್ಥರು ಮತ್ತು ದಾರಿ ಹೋಕರು ಮಳೆಯಿಂದ ಅವರು ರಕ್ಷಣೆ ಪಡೆಯಲು ಅದರ ಅಡಿಯಲ್ಲಿ ನಿಂತ್ಕೊಂಡಿದ್ರು. ಆದ್ರೆ ಹಳೆಯ ಗೋಡೆ ಮಳೆಯ ಒತ್ತಡಕ್ಕೆ ಸಿಲುಕಿ ಇದ್ದಕ್ಕಿದ್ದಂತೆ ಗೋಡೆ ಕುಸಿದು ಬಿದ್ದಿದೆ. ಕೇವಲ ಕೆಲವು ಕ್ಷಣಗಳಲ್ಲಿ ಗೋಡೆಯ ಅವಶೇಷಗಳ ಅಡಿ ಸಿಲುಕಿ ಎಲ್ಲರೂ ಒದ್ದಾಡಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟು
ಮಾಡಿಕೊಂಡಿದ್ದಾರೆ. ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಮೂಲಕ ಅಲ್ಲಿ ಮೃತಪಟ್ಟವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಸ್ಥಳದಲ್ಲಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಈ ಘಟನೆ ಬಗ್ಗೆ ಸಮಗ್ರ ತನಿಖೆಗೆ ಆದೇಶ ನೀಡುವ ಸಾಧ್ಯತೆ ಕೂಡ ಇದ್ದು, ಈ 3 ಗಂಟೆ ಮಳೆ ಇದೀಗ ಹಲವರ ಪ್ರಾಣವನ್ನ ಕಸಿದುಕೊಂಡಿದೆ. ಇನ್ನು ವೀಕ್ಷಕರೇ, ನಗರದ ಮೆಜೆಸ್ಟಿಕ್, ಶಾಂತಿನಗರ, ಕೋರಮಂಗಲ, ವಿಧಾನಸೌಧ, ಶಿವಾಜಿನಗರ, ಚಾಮರಾಜಪೇಟೆ ಸೇರಿದಂತೆ ನಗರದ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿದಿದೆ. ಇದಷ್ಟೇ ಅಲ್ಲದೆ ಯಲಹಂಕ, ವಿದ್ಯಾರಣ್ಯಪುರ, ಜಾಲಹಳ್ಳಿ ಸೇರಿದಂತೆ ಬಹುತೇಕ ಕಡೆ ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರಿ ಮಳೆ ನಿರೀಕ್ಷೆ ಕೂಡ ಇದೆ. ಏಕಾಏಕಿ ಸುರಿದ ಮಳೆಯಿಂದಾಗಿ ನಗರದ ಕೆಲವೆಡೆ ವಾಹನ ಸಂಚಾರದಲ್ಲಿ ವ್ಯತ್ಯಯ ಕೂಡ ಆಯಿತು. ಹೀಗಾಗಿ ಸಂಜೆ ವೇಳೆ ಮನೆ ಕಡೆ ತೆರಳುತ್ತಾ ಇದ್ದವರು ಟ್ರಾಫಿಕ್ ನಲ್ಲಿ ಸಿಲುಕಿ ಸಂಕಷ್ಟವನ್ನು ಎದುರಿಸಿದ್ದಾರೆ. ಹವಾಮಾನ ಇಲಾಖೆಯು ಏಪ್ರಿಲ್ 29 ಮತ್ತು 30ರಂದು ಬೆಂಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯದ ವಿವಿಧೆಡೆ ಮಳೆಯಾಗುವುದಾಗಿ ಸೂಚನೆ ನೀಡಿತ್ತು. ಇದರ ಜೊತೆಗೆ ಆರೆಂಜ್ ಅಲರ್ಟ್ ಸಹ ಘೋಷಣೆ ಮಾಡಿದೆ. ಅದರಂತೆ ಇದೀಗ ಬೆಂಗಳೂರು ಸುತ್ತಮುತ್ತ ಮಳೆಯಾಗ್ತಾ ಇರೋದ್ರಿಂದ ವಾತಾವರಣ ತಂಪಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ನಮ್ಮ ಹೆಮ್ಮೆಯ ಬೆಂಗಳೂರು ಕರುನಾಡಿನ ಆರ್ಥಿಕತೆಯ ಬೆನ್ನೆಲುಬು. ಆದ್ರೆ ಭ್ರಷ್ಟಾಚಾರ, ಕಮಿಷನ್ ದಂಧೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಸಿಲಿಕಾನ್ ಸಿಟಿಯ ಮರ್ಯಾದೆ ಚುರಂಡಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋದಂತಾಗಿದೆ. ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದ ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಮತ್ತೊಂದು ದೊಡ್ಡ ಎಚ್ಚರಿಕೆಯಾಗಿದೆ. ನಮ್ಮ ವ್ಯವಸ್ಥೆ ಬದಲಾಗಬೇಕಾಗಿದೆ. ಕೇವಲ ಅಧಿಕಾರಿಗಳನ್ನ ಮತ್ತು ರಾಜಕಾರಣಿಗಳನ್ನ ಟಿವಿಯಲ್ಲಿ ಬೈದ್ರೆ ಸಾಲದು. ವಾರ್ಡ್ ಮಟ್ಟದಲ್ಲಿ ನೀವು ನಮ್ಮ ಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬೇಕು. ನಮ್ಮ ಏರಿಯಾದ ರಾಜಕಾಲುವೆ ಒತ್ತುವರಿ ಯಾವಾಗ ತೆರವು ಮಾಡ್ತೀರಾ? ನಮ್ಮ ರಸ್ತೆಯ ಗುಂಡಿ ಯಾವಾಗ ಮುಚ್ತೀರಾ? ಆಸ್ಪತ್ರೆಗಳ ಬಿಲ್ಡಿಂಗ್ ಗಳ ಕ್ವಾಲಿಟಿ ಯಾಕೆ ಚೆಕ್ ಮಾಡ್ತಾ ಇಲ್ಲ ಅಂತ ನಾವು ಕೂಡ ಕೇಳುವಂತಹ ಹಕ್ಕು ಕೂಡ ಇದೆ. ಸೊ ನಿಮ್ಗೆ ಏನನ್ಸುತ್ತೆ? ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೆದ ಈ ಭೀಕರ ಕಾಂಪೌಂಡ್ ಕುಸಿತಕ್ಕೆ ಪಿಡಬ್ಲ್ಯೂಡಿ ಮತ್ತು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಮಿಷನ್ ದಂಧೆಯೇ 100ಕ್ಕೆ 100% ಕಾರಣ ಅಂತ ನಿಮ್ಗನ್ಸುತ್ತಾ? ಇದೇ ರೀತಿ ಮಳೆ ಅವಾಂತರಗಳು, ರಸ್ತೆ ಗುಂಡಿಗಳು ಮತ್ತು ಬಿಲ್ಡಿಂಗ್ ಕುಸಿತಗಳ ಮುಂದುವರೆದರೆ ಭವಿಷ್ಯದಲ್ಲಿ ಐಟಿ ಕಂಪನಿಗಳು ಮತ್ತು ಬಂಡವಾಳ ಹೂಡಿಕೆದಾರರು ಬೆಂಗಳೂರನ್ನ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗುವ ಅಪಾಯ ಕೂಡ ಇದೆ ಅಲ್ವಾ? ಜನಸಾಮಾನ್ಯರ ಟ್ಯಾಕ್ಸ್ ಹಣವನ್ನ ಕೊಳ್ಳೆ ಹೊಡಿತಾ ಇರುವ ಭ್ರಷ್ಟ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳ ಆಸ್ತಿಯನ್ನ ಜಪ್ತಿ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಬೆಂಗಳೂರಿನ ಆಡಳಿತ ವ್ಯವಸ್ಥೆಯ ಕರಾಳ ಮುಖವಾಡವನ್ನ ಬಯಲು ಮಾಡುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಕನ್ನಡಿಗನಿಗೂ, ವಿಶೇಷವಾಗಿ ಪ್ರತಿಯೊಬ್ಬ ಬೆಂಗಳೂರಿಗನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ವಿದ್ಯಮಾನಗಳು, ರಾಜ್ಯದ ಸಮಸ್ಯೆಗಳು ಮತ್ತು ರಾಜಕೀಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ರೋಮಾಂಚನಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ಮಳೆಗಾಲದಲ್ಲಿ ರಸ್ತೆಗಳಲ್ಲಿ ಓಡಾಡುವಾಗ ಮತ್ತು ಹಳೆಯ ಕಟ್ಟಡಗಳ ಬಳಿ ಓಡಾಡುವಾಗ ಎಚ್ಚರಿಕೆಯನ್ನು ವಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.